ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತೀನಿ. ನಾನು ನಿಮ್ಮ 6th ಕ್ಲಾಸ್ ಬುಕ್ನ ಮುಗಿಸ್ಕೊಡೋಕ್ಕೆ ಬಂದಿದ್ದೀನಿ. ನಮ್ಮ ಗುರಿ ಏನಾಗಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. 6th to 10th ಆಲ್ ಸೋಷಲ್ ಸೈನ್ಸ್ ಆ್ಯಂಡ್ ಸೈನ್ಸ್ ಎಲ್ಲ ಪುಸ್ತಕಗಳನ್ನು ಮುಗಿಸ್ಕೊಡೋದು. ಹಿಂದಿನ ಕ್ಲಾಸಲ್ಲಿ ನಾನು ನಮ್ಮ ರಾಜ್ಯ ಕರ್ನಾಟಕ ಲೆಸನ್ ಹೇಳ್ಕೊಟ್ಟಿದ್ದೆ. ಇದು ಹೇಳ್ಕೊಟ್ಟಿದ್ದ, ಈ ಮ್ಯಾಪ್ ಹೇಳ್ಕೊಟ್ಟಿದ್ದ. ಈಗ ಅದರದ್ದು ಮುಂದಿಂದು ಕಂಟಿನ್ಯೂ ಕ್ಲಾಸ್ ಆಗಿರುತ್ತೆ. ಓಕೆ, ಸ್ಟಾರ್ಟ್. ನೋಡ್ರಿ, ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಯಾವುದಪ್ಪ ಅಂತಂದರೆ ಬೆಂಗಳೂರು ವಿಭಾಗ. ಯಾವ್ದು ಹೇಳ್ರಿ? ಬೆಂಗಳೂರು ವಿಭಾಗ. ಈ ಬೆಂಗಳೂರು ವಿಭಾಗವನ್ನು ಸ್ಟಾರ್ಟ್ ಮಾಡ್ತೀವಿ. ಇವು 4 ವಿಭಾಗಗಳನ್ನು ಮುಗಿಸ್ಕೊಡ್ತೀವಿ. ಓಕೆ, ಈಗ ಫಸ್ಟ್ ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಜಿಲ್ಲೆಗಳು ಯಾವ್ಯಾವಪ್ಪ ಅಂತಂದರೆ ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ. ಇವೆಲ್ಲ ಏನಪ್ಪ ಅಂತಂದರೆ ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಜಿಲ್ಲೆಗಳಾಗ್ಯಾವ. ರೈಟ್, ಇಲ್ಲೂ ಅದು 9 ಎಷ್ಟು ಜಿಲ್ಲೆಗಳವರಿ ಬೆಂಗಳೂರು ವಿಭಾಗದಲ್ಲಿ ಬರುವಂಥವು. ಒಟ್ಟು 9 ಜಿಲ್ಲೆಗಳನ್ನು ನಾವೇನು ಮಾಡ್ತೀವಿ ರೀ, ಕಾಣ್ತೀವಿ ರೀ. ಅದಿಷ್ಟು ಇಂಪಾರ್ಟೆಂಟ್ ಅದ. ನಾ ಈಗ ಹೇಳ್ದಂಗೆ ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ, ಇವೆಲ್ಲ ಏನಪ್ಪ ಅಂತಂದರೆ ಬೆಂಗಳೂರು ವಿಭಾಗದಲ್ಲಿ ಬರ್ತಾವೆ. ಅವನ್ನು ನೋಡ್ಕೊರಿ. ಇಲ್ಲೇನು ಇಂಪಾರ್ಟೆಂಟ್, ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದ ಮನೆತನ ಯಾವುದಪ್ಪ ಅಂತಂದರೆ ಗಂಗರು. ಏನು 9 ಜಿಲ್ಲೆಗಳವಲ್ರಿ, ಅಲ್ಲಿ ಆಳಿದ ಮನೆತನಗಳು ಯಾವುದಪ್ಪ ಅಂತಂದರೆ ಗಂಗರು. ಗಂಗರ ರಾಜಧಾನಿ ಯಾವುದು? ಕೋಲಾಲಪುರ ಅಥವಾ ಈಗಿನ ಕೋಲಾರ ಆಗಿತ್ತು. ಮತ್ತೇನಪ್ಪ ಅಂತಂದರೆ ಚೋಳರು, ಹೊಯ್ಸಳರು, ವಿಜಯನಗರರು, ಮರಾಠ, ಮೈಸೂರರು ಎಲ್ಲರೂ ಆಳ್ವಿಕೆ ಮಾಡಿದರು ಅಂತ ಹೇಳದ ರೀ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪಾಳೆಗಾರರು. ಈ ವಿಭಾಗವನ್ನು ಆಳ್ವಿಕೆ ಮಾಡಿದವರು ಮತ್ತು ಪಾಳೆಗಾರರು. ಇವರನ್ನು ಏನಂದು ಕರೆಯುತ್ತಿದ್ದರು? ಪಾಳೆಪಟ್ಟು ಅಂಥೇಳಿ ಕರಿತಿದ್ರು. ಹಾಗೆ ಇವರಿಗೆ ಏನಂತ ಕರೆಯಲಾಗುತ್ತಿತ್ತು? ನಾಯಕರೆಂಬ ಬಿರುದನ್ನು ಹೊಂದಿದ್ದ ನಾಯಕರು ಅಂತೇಳಿ ಬಿರುದು ಹೊಂದಿದ್ರು. ಇಲ್ಲೇನಪ್ಪ ಅಂತಂದರೆ ಗಂಗರು ಬೆಂಗಳೂರು ವಿಭಾಗವನ್ನು ಆಳ್ವಿಕೆ ಮಾಡಿದ್ದಾರೆ. ಆಮ್ಯಾಗ ಇವೆಲ್ಲ ಮನೆತನಗಳು ಆಳ್ವಿಕೆ ಮಾಡ್ತಾರೆ. ಹಾಗೆ ಪಾಳೆಗಾರರು ಕೂಡ ಆಳ್ವಿಕೆ ಮಾಡ್ತಾರೆ. ಪಾಳೆಗಾರರನ್ನು ಏನಂದು ಕರೀತಿದ್ದರು? ಪಾಳೆಪಟ್ಟು. ಆಳ್ವಿಕೆ ಮಾಡುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟುಗಳೆಂದು ಕರೀತಿದ್ರಿ. ಆಮ್ಯಾಗೇನಪ್ಪ ಅಂತಂದರೆ ಅವರನ್ನು ನಾಯಕ ಅಂತ ಹೆಸರಿತ್ತಂದ್ರೆ. ಆಮ್ಯಾಗ ಕೆಳದಿ, ಚಿತ್ರದುರ್ಗ ಎಲ್ಲ ಅಂಕ, ಚಿಕ್ಕಬಳ್ಳಾಪುರ ಮುಂತಾದ ಕಡೆಯಲ್ಲಿ ಇವರು ಆಳ್ವಿಕೆ ಮಾಡ್ಯಾರ. ಆಯ್ತಾ? ಇದು ಬೆಂಗಳೂರು ವಿಭಾಗ. ರೈಟ್, ನೋಡ್ರಿ, ಪ್ರಾಕೃತಿಕ ಸಂಪನ್ಮೂಲ. ಇಲ್ಲೇನಪ್ಪ ಅಂತಂದರೆ ಪ್ರಾಕೃತಿಕ ಸಂಪನ್ಮೂಲ ಏನಂದರೆ ನದಿ, ಕಾಡು, ಕಣಿವೆ, ಗಣಿಗಳು, ವನ್ಯಧಾಮಗಳು, ಮಣ್ಣು ಮುಂತಾದವುಗಳು ಇರೋದನ್ನು ನಾವೇನಂತೀವಪ್ಪ ಅಂದರೆ ಪ್ರಾಕೃತಿಕ ಸಂಪನ್ಮೂಲ ಅಂತೇಳಿ ಕರಿತೀವಿ. ಕೋಲಾರ ಅತಿ ಹೆಚ್ಚು ಉಷ್ಣವಲಯಕ್ಕೆ ಸೇರೋದು. ಯಾವುದ್ರಿ? ಕೋಲಾರ ಅತಿ ಹೆಚ್ಚು ಉಷ್ಣವಲಯಕ್ಕೆ ಸೇರೋದು. ಕರೆಕ್ಟ್ ರೀ. ಶಿವಮೊಗ್ಗ ಜಿಲ್ಲೆಯು ಅತಿ ಹೆಚ್ಚು ಮಳೆ ಬೀಳ್ತದೆ ರೀ. ಶಿವಮೊಗ್ಗ ಏನು ಮಾಡ್ತದೆ ರೀ? ಅತಿ ಹೆಚ್ಚು ಮಳೆ ಬೀಳ್ತದೆ ರೀ. ಮತ್ತು ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳ್ತದೆ ರೀ. ಇದು ಹೆಚ್ಚಿಗೆ ಮಳೆ ಬೀಳ್ತದೆ. ಅತಿ ಹೆಚ್ಚು ಬಿಸಿಲು ಅಂದರೆ ಕೋಲಾರ ಆಗ್ಯದ. ಇದಿಷ್ಟ ಆಗ್ಯದ್ರಿ. ಚಿಕ್ಕಬಳ್ಳಾಪುರ ಮುಂತಾದವು ಸಾಧಾರಣ ಮಳೆ ಬೀಳುವ ಜಿಲ್ಲೆಗಳಾಗಿವೆ. ಆಯ್ತು ರೀ. ಇದು ಕಡಿಮೆ ಮಳೆ, ಹೆಚ್ಚಿಗೆ ಮಳೆ, ಕಡಿಮೆ ಮಳೆ ಮತ್ತು ಅತಿ ಹೆಚ್ಚು ಬಿಸಿಲು ಕೋಲಾರ ಹೊಂದಿದೆ ಅಂತ ಅರ್ಥ. ಇದು ಇಷ್ಟ ಆಗಿತ್ತು ರೀ. ಆಮ್ಯಾಗ ಈ ವಿಭಾಗದ ಮುಖ್ಯ ನದಿಗಳು ಹುಟ್ತಾವ್ರಿ ಬೆಂಗಳೂರು ವಿಭಾಗದಾಗ. ಉತ್ತರ ಪೆನಾಕಿನಿ ಆಗಿರ್ಬೋದು, ದಕ್ಷಿಣ ಪೆನಾಕಿನಿ ಆಗಿರ್ಬೋದು, ವೇದಾವತಿ ಆಗಿರ್ಬೋದು, ಶಿಂಷಾ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಶರಾವತಿ, ವರದ ಮುಂತಾದ ನದಿಗಳು ಹುಟ್ಕೋತಾವ್ರಿ. ಶರಾವತಿ ಯಾವ ದಿಕ್ಕಿಗೆ ಹರಿತದ್ರಿ? ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ. ವೆರಿ ಇಂಪಾರ್ಟೆಂಟ್. ಶರಾವತಿ ಯಾವ ದಿಕ್ಕಿಗೆ ಹರಿತದ್ರಿ? ಶರಾವತಿ ಪಶ್ಚಿಮ ದಿಕ್ಕಿಗೆ ಹರಿತದೆ. ರೈಟ್, ಅದು ಒಂದು ಇಂಪಾರ್ಟೆಂಟ್ ಅದ ರೀ. ಅದು ಆಗೋಣ. ಏನಪ್ಪ ಅಂತಂದರೆ ಅದು ಆಯ್ತು ರೀ. ಮುತ್ಯಾಲಮಡು ಎಂಬ ಜಲಪಾತ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಮುತ್ಯಾಲಮಡು ಜಲಪಾತ ಎಲ್ಲದ ರೀ? ಬೆಂಗಳೂರದಾಗದ. ಏನು ರೀ? ಮುತ್ಯಾಲಮಡು ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಬೆಂಗಳೂರು ಜಿಲ್ಲೆಯಲ್ಲಿ. ಗಾಜನೂರು ಮತ್ತು ತುಂಗಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ. ಗಾಜನೂರು ಆಗಿರ್ಬೋದು ಮತ್ತು ತುಂಗಾ ಅಣೆಕಟ್ಟು ಇದೆಲ್ಲದ ರೀ? ಶಿವಮೊಗ್ಗದ. ಮುತ್ಯಾಲಮಡು ಎಲ್ಲದ ರೀ? ಬೆಂಗಳೂರಿನಾಗದ. ಬೆಂಗಳೂರಿನಾಗ ಯಾವ್ದು ರೀ? ಮುತ್ಯಾಲಮಡು. ಶಿವಮೊಗ್ಗದಾಗ ಗಾಜನೂರು ಮತ್ತು ತುಂಗಭದ್ರಾ ಅವ. ರೈಟ್,
ನೂರಾರು ಪ್ರಸಿದ್ಧ ಕೆರೆಗಳವರಿ. ಮೈಸೂರು ಅನೇಕ ಅರಸರ ಅನೇಕ ಅಣೆಕಟ್ಟನ್ನು ರಚಿಸಿರು. ಆಯ್ತು ರೀ. ಇದ್ರ ಮ್ಯಾಗ ಏನಪ್ಪ ಅಂತಂದರೆ ಈ ಕ್ವಶನ್ ಅವ. ಇದು ಇಷ್ಟು ಒಮ್ಮೆ ಮಾಡೋಕ್ಕಾಗಲ್ಲ, ಒಂದೊಂದು ಮಾಡ್ಕೊಂಡು ಹೋಗೋಣ. ಆಯ್ತು ರೀ. ಈ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಆ ಪೇಪರ್ ಮ್ಯಾಗಿಂದು ಕ್ವಶನ್ಸ್ ಕೊಡ್ರಿ. ಏನು ಪೇಜ್ ತೋರಿಸ್ತಲ್ಲ ಅದ್ರ ಮ್ಯಾಗಿನ ಕ್ವಶನ್ಸ್. ಬೆಂಗಳೂರು ಕಂದಾಯ ಆಡಳಿತ ವಿಭಾಗದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಿವೆ? 9 ಜಿಲ್ಲೆಗಳಿವೆ. ರೈಟ್ ಅದ ರೀ. 9 ಜಿಲ್ಲೆಗಳನ್ನು ಹೊಂದೇವ್ರಿ. ಇದು ರೈಟ್. ಮತ್ತು ಆಮ್ಯಾಗ ಏನಪ್ಪ ಅಂತಂದರೆ ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದ ಮನೆತನ ಯಾವ್ದು? ಗಂಗರು. ಯಾರು ಆಳ್ಯಾರ್ರಿ? ಗಂಗರು. ಹೇಳಿನಿಲ್ರಿ, ಗಂಗರ ಆದ ಬಳಕ ಇತರರು ಆಳ್ವಿಕೆ ಮಾಡ್ಯಾರ್ರಿ. ಗಂಗರ ಆಳ್ವಿಕೆ ನಂತರ ಈ ಪ್ರದೇಶ ಇತಿಹಾಸದ ವಿವಿಧ ಕಾಲಘಟ್ಟ ಯಾವ ರಾಜವಂಶಗಳು ಆಳ್ವಿಕೆ ಒಳಗಾದವು? ಚೋಳರು, ಹೊಯ್ಸಳರು, ವಿಜಯನಗರರು, ಮರಾಠರು, ಮೈಸೂರು ಒಡೆಯರು, ಆದಿಲ್ಶಾಹಿಗಳು ಆಳ್ವಿಕೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್. ಗಂಗರ ಆಳ್ವಿಕೆಯ ನಂತರ ಈ ಪ್ರದೇಶವು ಇತಿಹಾಸದ ವಿವಿಧ ಕಾಲಘಟ್ಟಗಳಲ್ಲಿ ಯಾವೆಲ್ಲ ಪ್ರಮುಖ ರಾಜವಂಶಗಳ ಆಳ್ವಿಕೆಗೆ ಒಳಗಾಯಿತು? ಅದೇ ರೀ, ವಿಜಯನಗರ, ಮರಾಠರು, ಒಡೆಯರು ಇವ್ರದ್ದೆಲ್ಲ ಇದು ಮಾಡ್ತಾರೆ. ಆಮ್ಯಾಗ ಪ್ರಶ್ನೆ 5 ನೋಡ್ರಿ. ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಪಾಳೆಗಾರರ ಪ್ರದೇಶವನ್ನು ಏನಂತ ಕರಿತಿದ್ರಿ? ಪಾಳೆಪಟ್ಟು ಅಂತೇಳಿ ಕರಿತಿದ್ರು. ಏನಂತ ಕರಿತಿದ್ರಿ? ಪಾಳೆಪಟ್ಟು ಅಂತೇಳಿ ಕರಿತಿದ್ರು. ಆಮ್ಯಾಗ ನೋಡ್ಲತ್ತಿರಲ್ಲಿ ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದ ಗಂಗರ ಮೊದಲ ರಾಜಧಾನಿ ಕುವಲಾಲಪುರ ಆಗಿತ್ತು. ಕರೆಕ್ಟ್ ರೀ. ಹೇಳಿಕೆ ಆಧಾರಿತ ಪ್ರಶ್ನೆ ಅವರಿ. ಇದನ್ನು ಕೋಲಾರ ಎಂದು ಕರೆಯುತ್ತಾರೆ. 2ನೇದು ನೋಡ್ರಿ ಸ್ಟೇಟ್ಮೆಂಟ. ಈ ವಿಭಾಗದಲ್ಲಿ ಪಾಳೆಗಾರರು ವಿಜಯನಗರದ ಅರಸರಿಗೆ ವಿಧೇಯರಾಗಿದ್ದ ಹಾಗೂ ಇವರನ್ನು ನಾಯಕರು ಎಂದು ಕರೆಯುತ್ತಿದ್ದರು. ಕರೆಕ್ಟ್ ರೀ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಆಮ್ಯಾಗ ನೋಡ್ಲತ್ತೀರಿ ಗಂಗರ ರಾಜಧಾನಿ ಕೋಲಾಲಪುರ, ಪಾಳೆಗಾರರನ್ನು ನಾಯಕರು ಅಂತೇಳಿ ಕರಿತಿದ್ರು. ಬಹು ಆಯ್ಕೆ ಪ್ರಶ್ನೆಗಳು ಹೆಂಗೆ ಕೇಳ್ತಾರ ಅಂದ್ರೆ, ಬೆಂಗಳೂರು ವಿಭಾಗವನ್ನು ಒಟ್ಟಾರೆಯಾಗಿ ಯಾವ ರೀತಿಯ ವಾಯುಗುಣವನ್ನು ಹೊಂದಿದೆ? ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಆಯ್ತು ರೀ. ಈ ಪುಟದಲ್ಲಿರುವ ಉಲ್ಲೇಖದಂತೆ ಬೆಂಗಳೂರು ವಿಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು? ಅಂದ್ರೆ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳ್ತದ್ರಿ. ಶಿವಮೊಗ್ಗ ಏನು ಬೀಳ್ತದ್ರಿ? ಅತಿ ಹೆಚ್ಚು ಮಳೆಯನ್ನು ಬೀಳುವ ಜಿಲ್ಲೆಯಾಗಿದೆ. ಆಮ್ಯಾಗ ನೋಡ್ರಿ, ಈ ಪುಟದಲ್ಲಿ ಉಲ್ಲೇಖದಂತೆ ಬೆಂಗಳೂರು ಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದ್ರಿ? ಚಿತ್ರದುರ್ಗ. ವಿಶ್ವವಿಖ್ಯಾತ ಜೋಗ ಜಲಪಾತ ಮತ್ತು ಗಾಜನೂರು ಅಣೆಕಟ್ಟು ಎಲ್ಲಿ ಕಂಡು ಬರ್ತದೆ? ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ತುಂಗಾ ಅಣೆಕಟ್ಟು, ಗಾಜನೂರು ಅಣೆಕಟ್ಟಿನ ಇನ್ನೊಂದು ಹೆಸರೇನು? ತುಂಗಾ ಅಣೆಕಟ್ಟು, ಗಾಜನೂರು ಅಣೆಕಟ್ಟು ಎಲ್ಲಿ ಕಂಡು ಬರ್ತದೆ? ಶಿವಮೊಗ್ಗ. ಅದೇ ಮುತ್ಯಾಲಮಡು ಅಂದರೆ ಬೆಂಗಳೂರು. ಮುತ್ಯಾಲಮಡು ಜಲಪಾತ ಬೆಂಗಳೂರದಾಗ ಕಂಡು ಬರ್ತದೆ. ಗಾಜನೂರು, ತುಂಗಭದ್ರ ಶಿವಮೊಗ್ಗದಾಗ ಕಂಡು ಬರ್ತದೆ. ಇಷ್ಟೇ. ಪ್ರಸಿದ್ಧ ಮುತ್ಯಾಲಮಡು ಜಲಪಾತ ಹೇಳಿನಲ್ರಿ, ಈಗ ಬೆಂಗಳೂರು ನಗರದಲ್ಲಿ ಕಂಡು ಬರ್ತದೆ. ಬೆಂಗಳೂರು ವಿಭಾಗದ ಪ್ರಮುಖ ನದಿಗಳನ್ನು ಗುರುತಿಸಿ. ಉತ್ತರ ಪೆನಾಕಿನಿ ಅದರಿ, ದಕ್ಷಿಣ ಪೆನಾಕಿನಿ ಅದರಿ, ವೇದಾವತಿ ಅದರಿ, ಶಿಂಷಾ ಅದರಿ, ತುಂಗಭದ್ರಾ, ಶರಾವತಿ ಮತ್ತು ವರದಾ ನದಿಗಳು ಅವರಿ. ಇಲ್ಲಿ ನೋಡ್ರಿ ಏನು ಕೇಳಾರಲ್ಲಿ, ಕೆಇಎ ಪರೀಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಬೆಂಗಳೂರು ವಿಭಾಗದಲ್ಲಿ ಹರಿಯುವುದಿಲ್ಲ ಎಂದು ಕೃಷ್ಣ ಅಥವಾ ಕಾವೇರಿ ನದಿಯ ಹೆಸರು ನೀಡಿ ಗೊಂದಲ ಉಂಟು ಮಾಡಬಹುದು. ಅದಕ್ಕೆ ಇವಿಷ್ಟು ಓದ್ಕೋರು. ಉತ್ತರ ಪೆನಾಕಿನಿ, ದಕ್ಷಿಣ ಪೆನಾಕಿನಿ, ವೇದಾವತಿ, ಶಿಂಷಾ, ತುಂಗಭದ್ರಾ, ಶರಾವತಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬೆಂಗಳೂರು ವಿಭಾಗದ ಪ್ರಾಕೃತಿಕ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಈ ವಿಭಾಗದ ಅನೇಕ ಮುಖ್ಯ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ. ಹೌದ್ರಿ, ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ. ಕರೆಕ್ಟ್ ರೀ. ಮತ್ತು ಶರಾವತಿ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಯಾಗಿದೆ. ನಾನು ಹೇಳಿನಿಲ್ರಿ, ಶರಾವತಿ ಯಾವ ದಿಕ್ಕಿಗೆ ಹರಿತದ್ರಿ? ಪಶ್ಚಿಮ ದಿಕ್ಕಿಗೆ ಹರಿತದೆ. ಇದೇನು ಮಾಡೋದ್ರಿ? ಜೋಗ ಜಲಪಾತ ನಿರ್ಮಾಣ ಮಾಡಿದ್ರಿ. ಜೋಗ ಜಲಪಾತ ಎಲ್ಲಿ ಕಂಡು ಬರ್ತದೆ ರೀ? ಈಗ ಇಲ್ಲೇ ನೋಡಿದ್ರಿ ನಾವು, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಜೋಗ ಜಲಪಾತ. ಗಾಜನೂರು ಅಣೆಕಟ್ಟು ಮತ್ತು ತುಂಗಾ. ಲಾಸ್ಟಿಗೆ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಪಡೆಯುವ ಜಿಲ್ಲೆ, ಅತಿ ಹೆಚ್ಚು ಮಳೆ ಪಡೆಯುವ ಜಿಲ್ಲೆ ಶಿವಮೊಗ್ಗ, ಬೆಂಗಳೂರು ನಗರ, ಮುತ್ಯಾಲಮಡು ಜಲಪಾತ, ಸಾಧಾರಣ ಮಳೆ ಬೀಳುವ ಜಿಲ್ಲೆಗಳು ತುಮಕೂರು, ದಾವಣಗೆರೆ. ಇದು ಒಂದು ಸ್ಕ್ರಿಪ್ಟ್ ನೋಟ್ಸ್ ಅದ ರೀ, ಹೈಲೈಟ್ ಪಾಯಿಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.